ಜಿಗಳಿ ಗ್ರಾಮ, ಹರಿಹರ ತಾಲೂಕು, ದಾವಣಗೆರೆ ಜಿಲ್ಲೆ. MGK ಬಯೋಚಾರ್ ಬಳಸಿ ಒಂದು ಗದ್ದೆಯಲ್ಲಿ ನಾವೀಗ ಭತ್ತ ಬೆಳೆಯೋ ಪ್ರಯತ್ನ ಮಾಡ್ತಾ ಇದ್ದೇವೆ. ಅದಕ್ಕೆ ಯಾವುದೇ ರಾಸಾಯನಿಕ ಗೊಬ್ಬರ ಆಗಲಿ, ಕೀಟನಾಶಕ ಆಗಲಿ ಬಳಸದಲೆ ಬಯೋಚಾರು ಮತ್ತು ಕೊಟ್ಟಿಗೆ ಗೊಬ್ಬರ ಮಿಶ್ರಣ ಈ ರೀತಿ ತಳಕ್ಕೆ ಹಾಕಿ ಅದನ್ನ ಮತ್ತೊಂದ್ಸರಿ ರೊಳ್ಳಿ ಅಂದ್ರೆ ಪಡ್ಲಿಂಗ್ ಮಾಡಿ ನಾಟಿ ಮಾಡಬೇಕು. ಮತ್ತೆ ಕೀಟಕ್ಕೆ ಬದಲಾಗಿ ಜೈವಿಕ ಕೀಟ ನಿಯಂತ್ರಣ ಅಥವಾ ಬೇವಿನ ಎಣ್ಣೆ, ಲಘು ಪೋಷಕಾಂಶಗಳನ್ನು ಬಳಸಿ ಯಾವುದೇ ರಸಗೊಬ್ಬರ, ರಾಸಾಯನಿಕ ಔಷಧಿ ಇಲ್ದಂಗೆ ಭತ್ತ ಬೆಳಿಬೇಕು ಅಂತ ಒಂದು ಗದ್ದೆಯಲ್ಲಿ ಈಗ ಪ್ರಾಯೋಗಿಕ ಪರೀಕ್ಷೆ ಮಾಡ್ತಾ ಇದ್ದೇವೆ. ತಾವು ಕೂಡ ಬಂದು ನೋಡಬಹುದು. ಜಿಗಳಿ ಗ್ರಾಮ, ಹರಿಹರ ತಾಲೂಕು, ದಾವಣಗೆರೆ ಜಿಲ್ಲೆ. ರಾಸಾಯನಿಕ ಬಳಸಿ ನಮ್ಮ ಭೂಮಿ ಎಲ್ಲ ಹಾಳಾಗಿದೆ. ಎಕರೆಗೆ 4 ರಿಂದ 5 ಕ್ವಿಂಟಲ್ ನಾವು ರಸಗೊಬ್ಬರ ಹಾಕ್ತಾ ಇದ್ದೇವೆ ಭತ್ತ ಗದ್ದೆಗೆ. ಇದೇ ರೀತಿ ಬಳಸಿದ್ರೆ ಇನ್ನು 5 ರಿಂದ 10 ವರ್ಷದಲ್ಲಿ ಭತ್ತ ಬೆಳೆಯಕ್ಕೆ ಆಗದೇ ಇರೋ ಸ್ಥಿತಿಗೆ ಬರ್ತದೆ. ಈ 50 ವರ್ಷದಲ್ಲಿ ಭತ್ತದ ಗದ್ದೆ ಎಲ್ಲ ರಾಸಾಯನಿಕ ಇಲ್ಲದೆ ಬೆಳೆಯೋದಂತಾಗಿದೆ. ಇದಕ್ಕೆ ಪರ್ಯಾಯವಾಗಿ ನಾವು ಈ ರೀತಿ ಕೊಟ್ಟಿಗೆ ಗೊಬ್ಬರ, ಕುರಿ ಗೊಬ್ಬರ, ಬಯೋಚಾರ್ ಬಳಸಿ ಎಲ್ಲ ಬೆಳೆಗಳಿಗೂ, ಭೂಮಿ ಮೇಲೆ ಬೆಳೆ ಎಲ್ಲ ಬೆಳೆಗಳಿಗೂ ಕೂಡ ನಾವು ಪ್ರಯೋಗ ಮಾಡಬಹುದು. 1 ಎಕರೆ, ಅರ್ಧ ಎಕರೆ, 10 ಗಿಡ, 100 ಗಿಡ, ಈ ರೀತಿ ಎಲ್ಲ ಬಗೆಯ ಗಿಡಗಳಿಗೂ ತಾವು ಬಯೋಚಾರ್ನ ಕೊಟ್ಟಿಗೆ ಗೊಬ್ಬರ, ಕುರಿ ಗೊಬ್ಬರ, ಎರೆಹುಳು ಗೊಬ್ಬರ ಜೊತೆ ಮಿಶ್ರಣ ಮಾಡಿ ಕೊಡಬಹುದು. ಹೆಚ್ಚಿನ ಮಾಹಿತಿಗೆ ತಾವು ದಾವಣಗೆರೆ ಹಾಗೂ ನಮ್ಮ ಬೆಂಗಳೂರಿನ ಆಫೀಸ್ ಸಂಪರ್ಕಿಸಿ ಮಾಹಿತಿ ಪಡೆಯಿರಿ. ಧನ್ಯವಾದಗಳು.